ತುಂಬ ಚಿಕ್ಕ ವಿಷಯ ಅನ್ನಿಸ್ಬೋದು ಇದು, ಆದರೆ ತುಂಬ ಆಳವಾದಂತಹ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ. ನಾವೆಲ್ಲರೂ ಒಂದು ಟೈಮಲ್ಲಿ ಯಾರೋ ಒಬ್ರು ಇಲ್ದನೆ ಬದುಕೋದಕ್ಕೆ ಆಗೋದೇ ಇಲ್ಲ ಅಂತ ಅನ್ಕೊಂಡಿರ್ತೀವಿ ಅಲ್ವಾ. ಇದನ್ನ ಜಸ್ಟ್ ಕಪಲ್ಸ್ ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತಾನೆ ನೋಡೋದಂತ ಅಲ್ಲ. ಎಸ್, ಅದು ಇದೆ, ಬಟ್ ಪೇರೆಂಟ್ಸ್ನ ಕೂಡ ನಾವು ಅದೇ ರೀತಿ ಕನ್ಸಿಡರ್ ಮಾಡಿರ್ತೀವಿ ಅಲ್ಲ. ಬಟ್ ಸ್ಟಿಲ್ ಒಂದಿನ ನಾವು ಅವ್ರು ಇಲ್ಲದೆ ಕೂಡ ಬದುಕೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಲ್ವಾ. ಅದು ನಮಗೆ ಗೊತ್ತೇ ಆಗೋದಿಲ್ಲ. ಬಟ್ ಈ ಒಂದು ಎಕ್ಸ್ಪೀರಿಯನ್ಸ್ನ ಇನ್ನೂ ಮಾಡಿಲ್ದಲೇ ಇರೋರಿಗೆ ಇದು ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ಬಹುದು. ಆದರೆ ಇದು ಯಾವ ಥರ ಒಂದು ಭಾವ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಓಕೆ, ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಜೀವನ ಒಂದು ಬದಲಾವಣೆಯ ಪಯಣ ಆಗಿರುತ್ತೆ ಅಲ್ವಾ. ಸೊ ಈ ಒಂದು ಜೀವನದ ಪಯಣದಲ್ಲಿ ತುಂಬ ಜನ ನಮ್ಮ ಸ್ನೇಹಿತರಾಗಿ ಬರ್ತಾರೆ, ಆ್ಯಂಡ್ ಇನ್ನೂ ಕೆಲವು ಜನ ನಮಗೆ ಕಲೀಗ್ಸ್ ಆಗಿ ಸಿಗ್ತಾರೆ, ಇನ್ನೂ ಕೆಲವರು ಒಂದು ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಆಗಿ ಸಿಗ್ತಾರೆ. ಸೊ ಈ ರೀತಿ ಇದ್ದಾಗ ಒಂದು ದಿನ ನಾವು ಅವ್ರಿಗೆ ತುಂಬ ಒಂದು ಮನಸ್ಸಿನಿಂದ ಹತ್ರ ಆಗ್ಬಿಟ್ಟಿರ್ತೀವಿ ಅಲ್ವಾ. ಅಂದರೆ ಅವ್ರು ಇಲ್ದೇ ಯಾವುದೇ ನಿರ್ಧಾರ ತಗೊಳ್ಳೋದಿಲ್ಲ, ಅವ್ರು ಇಲ್ದಲೇ ಅಥವಾ ಯಾವುದೇ ಒಂದು ಫಂಕ್ಷನಿಗೆ ಬರ್ದಲೇ ಖುಷಿ ಇರೋದಿಲ್ಲ, ಅಥವಾ ಅವ್ರ ಜೊತೆ ಒಂದಿನ ಕೂಡ ಮಾತಾಡದೆ ಇರೋದಕ್ಕಾಗೋದಿಲ್ಲ ಅನ್ನೋ ಒಂದು ಸ್ಟೇಜಲ್ಲಿ ನಾವು ಇರ್ತೀವಿ. ಆದರೆ ಜೀವನ ಒಂದೇ ಥರ ಇರುತ್ತಾ? ನಮ್ಮಿಂದ ಸಾಧ್ಯನೇ ಇಲ್ಲ ಇವ್ರು ಇಲ್ದೇನೆ, ಇವ್ರ ಜೊತೆ ಮಾತಾಡ್ದೇನೆ, ಇವರು ಇಲ್ದೇನೆ ನಾವು ನಿರ್ಧಾರ ತಗೊಳ್ಳೋದಕ್ಕಾಗೋದೇ ಇಲ್ಲ ಅನ್ಕೊಳ್ತಾ ಇರ್ತೀವಿ. ಆದರೆ ಜೀವನ ಎಲ್ಲನೂ ಕೂಡ ನಾವು ಅವ್ರಿಲ್ದೆ ಮಾಡೋ ರೀತಿ ಮಾಡಿಬಿಡುತ್ತೆ. ಯಾಕಂದರೆ ಸಮಯ ಬದಲಾಗುತ್ತೆ, ಜನ ಬದಲಾಗ್ತಾರೆ, ಪರಿಸ್ಥಿತಿನೂ ಬದಲಾಗುತ್ತೆ, ಆ್ಯಂಡ್ ಕೆಲವೊಮ್ಮೆ ಆಯಸ್ಸು ಕೂಡ ಕಡಿಮೆ ಆಗಿಬಿಟ್ಟಿರುತ್ತೆ. ಹೌದು ತಾನೆ? ಆ್ಯಂಡ್ ನಾವಿಲ್ಲಿ ಒಂದು ಬೆಳವಣಿಗೆ ಅಂತ ಅಂದ್ಕೊಂಡ್ರೆ ನಾವು ಏನನ್ನ ಕನ್ಸಿಡರ್ ಮಾಡ್ತೀವಿ ಅಂದರೆ ವಯಸ್ಸಾಗೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಬೆಳವಣಿಗೆ ಅಂದರೆ ವಯಸ್ಸಾಗೋದಷ್ಟೇನಾ? ನಮ್ಮ ಆಲೋಚನೆಗಳು, ನಮ್ಮ ಆದ್ಯತೆಗಳು, ನಮ್ಮ ಸ್ವಾಭಿಮಾನ, ಸೊ ಇದೆಲ್ಲದ್ರ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ ಬೆಳವಣಿಗೆ ಅನ್ನೋದು. ಈ ಒಂದು 5 ವರ್ಷದ ಹಿಂದೆ ಇದ್ದಂತಹ ನೀವು ಇವಾಗ ಅದೇ ರೀತಿಯ ಅಥವಾ ಅದೇ ಮನಸ್ಥಿತಿಯಲ್ಲಿ ನೀವಿರೋದಿಲ್ಲ. ನೀವು ಇವಾಗ ಯೋಚನೆ ಮಾಡಿದ್ರೆ ಮೇ ಬಿ ಒಂದು 5 years ಬ್ಯಾಕ್ ಯಾರ ಜೊತೆ ಮಾತಾಡದೆ ಇರೋಕ್ಕಾಗೋದಿಲ್ಲ ಅಂತ ಅನ್ಕೊಂತಿರೋರು ಈಗ ಅವ್ರು ಇಲ್ಲದೆ ಆರಾಮಾಗಿದ್ದೀರಾ ಅಲ್ವಾ. ಸೊ ಬೆಳವಣಿಗೆ ಅಂದರೆ ನಾವು ಮಾನಸಿಕವಾಗಿ ಕೂಡ ಬೆಳೆದಿರ್ತೀವಿ, ಬರೀ ಏಜ್ ಆಗೋದು ಒಂದೇ ಅಲ್ಲ. ಓಕೆ, ಆ್ಯಂಡ್ ನೀವು ಅನ್ಕೋಬೋದು, ಓ ಹೌದಲ್ವಾ, ಈಗ ಅವ್ರು ಇಲ್ದೇನೂ ಇದ್ದೀನಿ, ಬಿಟ್ಟಿದ್ದೀವಿ, ಕಾಂಟ್ಯಾಕ್ಟ್ ಇಲ್ಲ. ಬಟ್ ಏನು ಗೊತ್ತಾ, ಅದು ತಪ್ಪು ಅಂತ ನೀವು ಅಂದ್ಕೊಂಡಿದ್ರೆ ತಪ್ಪಲ್ಲ. ಅದು ಒಂದು ಬ್ಯೂಟಿಫುಲ್ ಥಿಂಗ್. ಓಕೆನಾ, ಬಿಡೋದು ಕೂಡ ಒಂದು ಬ್ಯೂಟಿಫುಲ್ ಥಿಂಗ್. ಯಾಕಂದರೆ ಜೀವನ ನಮಗೆ ಪಾಠ ಕಲಿಸುತ್ತೆ, ಪ್ರತಿಯೊಬ್ಬರು ಕೂಡ ಸದಾ ನಮ್ಮ ಜೊತೆ ಉಳಿಯೋದಿಲ್ಲ ಅಂತ. ಸೊ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಈ ಪಾಠದಿಂದ ಅಂದರೆ, ಕೆಲವೊಬ್ರು ಮಾತ್ರ ನಮ್ಮ ಜೀವನದಲ್ಲಿ ಉಳಿಯೋದಕ್ಕೋಸ್ಕರ ಬರ್ತಾರೆ, ಇನ್ನು ಕೆಲವೊಬ್ರು ಪಾಠ ಕಲಿಸಿ ಹೋಗೋದಕ್ಕೆ ಬರ್ತಾರೆ, ಇನ್ನು ಕೆಲವರು ಪಾಠ ಕಲಿಸಿದ್ರು ಕೂಡ ಆವಾಗಲೂ ಇವಾಗಲೂ ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರೋ ರೀತಿ ಆಗುತ್ತೆ ಅಲ್ವಾ. ಸೊ ಇದಕ್ಕೋಸ್ಕರ ಇನ್ಯಾರನ್ನೂ ನಾವು ದ್ವೇಷ ಮಾಡಿಕೊಂಡು ಕೂರೋದಕ್ಕಿಂತ ಅವ್ರ ಜೊತೆ ಇದ್ದಂತಹ ಖುಷಿ ಕ್ಷಣಗಳಿಗೆ ಧನ್ಯವಾದನ ಹೇಳಿ ಸೊ ಜೀವನದಲ್ಲಿ ಆರಾಮಾಗಿ ಬದುಕೋದನ್ನು ನಾವು ಕಲ್ತ್ಕೋಬೇಕಾಗತ್ತೆ. ಇನ್ನು ಅದೇ ಕೊರಗಿನಲ್ಲಿ ಇತ್ತು ಅಂತ ಅಂದರೆ ಇವತ್ತಿನ ಜೀವನನ ನೀವು ಅನುಭವಿಸೋದಿಲ್ಲ. ನೆಕ್ಸ್ಟ್, ಈ ಒಂದು ಕನೆಕ್ಷನ್ ಬಿಟ್ಟಿರ್ತೀರಲ್ಲ, ಸೊ ನಿಮ್ಮನ್ನು ನೀವು ತಿಳ್ಕೊಳ್ಳುವಂತಹ ಒಂದು ಸುವರ್ಣಾವಕಾಶ ಅನ್ಬೋದು. ತುಂಬ ವರ್ಷಗಳ ಹಿಂದೆ ಮೇ ಬಿ ನೀವು ತುಂಬ ವೀಕ್ ಆಗೋಗ್ಬಿಟ್ಟಿರ್ತೀರ, ಅವ್ರು ಇಲ್ಲದೆ ಆಗೋದೇ ಇಲ್ಲ ಅನ್ನೋ ರೀತಿ. ಬಟ್ ಇವಾಗ ನಿಮಗೆ ಗೊತ್ತಾಗಿರುತ್ತೆ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ. ಈಗ ಮೇ ಬಿ ನಿಮ್ಮ ಅಪ್ಪ ಅನ್ಕೊಳ್ಳೋಣ, ಅವರಿಲ್ಲದೆ ಯಾವ ನಿರ್ಧಾರನೂ ತಗೊಳ್ತಾ ಇರಲ್ಲ. ಬಟ್ ಈಗ ಅವ್ರ ಡೆತ್ ಆಯಿತು ಅಂದಾಗ ನೀವು ನಿಮ್ಮ ನಿರ್ಧಾರ ನೀವೇ ತಗೋಬೇಕಾಗುತ್ತೆ. ಆ್ಯಂಡ್ ಇನ್ನೊಬ್ರು ಯಾರೋ ಬಾಯ್ ಫ್ರೆಂಡೋ ಅಥವಾ ಗರ್ಲ್ ಫ್ರೆಂಡೋ ಯಾರೋ ಇದ್ರು ಅಂತ ಅನ್ಕೊಳ್ಳೋಣ, ಅವ್ರ ಜೊತೆ ಒಂದಿನ ಮಾತಾಡದೆ ಇರೋದಕ್ಕಾಗ್ತಾ ಇರಲ್ಲ. ಬಟ್ ನಾವು ಜೀವನ ಕಲಿಸಿರೋ ಪಾಠ ಅವ್ರು ಇಲ್ದೇ ಕೂಡ ನೀವು ಇದ್ದೀರಾ, ಅವ್ರ ಜೊತೆ ಮಾತಾಡದೆ ಕೂಡ ಇದ್ದೀರಾ ಅಲ್ವಾ. ಸೊ ಅದಕ್ಕೋಸ್ಕರ ಅವ್ರನ್ನೆಲ್ಲ ದ್ವೇಷ ಮಾಡೋದಕ್ಕೆ ಹೋಗಬಾರ್ದು. ಯಾಕಂದರೆ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದಲೇ ಇರುವಂತಹ ಎಬಿಲಿಟಿಗಳನ್ನ ನಾವು ನೋಡೋ ರೀತಿ ಮಾಡಿರ್ತಾರೆ. ಆ್ಯಂಡ್ ದುಃಖ ಕೂಡ ಪಡೋದಕ್ಕೆ ಹೋಗಬಾರ್ದು. ಯಾರಾದ್ರೂ ಡೆತ್ ಆದಾಗ ದುಃಖ ಆಗುತ್ತೆ ಅಂದರೆ ಪ್ರತಿದಿನ ಅದನ್ನೇ ಕೊರಗ್ತಾ ಹೆಲ್ತ್ ಕೂಡ ಅಫೆಕ್ಟ್ ಮಾಡಿಕೊಂಡು ಕೂತ್ಕೊಂಡ್ರೆ
ಜೀವನ ತುಂಬ ಕಷ್ಟ ಅನ್ನಿಸ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಅದು ಒಂದು ಪಾಠ ಆಗಿತ್ತು ನಿಮ್ಮ ಜೀವನದಲ್ಲಿ ಅಂತ ಅಂದ್ಕೊಂಡು ಜೀವನದಲ್ಲಿ ಮುಂದೆ ಹೋಗೋದನ್ನ ಕಲ್ತ್ಕೋಬೇಕಾಗತ್ತೆ. ತುಂಬ ಜನ ಇರ್ತಾರೆ ಹಿಂದಿಂದನೇ ಇಟ್ಕೊಂಡು ಇವಾಗಲೂ ಜೀವನನೂ ಹಾಳು ಮಾಡ್ಕೊತಾ ಇರ್ತಾರೆ. ಅಂದರೆ ಜಸ್ಟ್ ನಾಟಕ ಆಡ್ತಿರ್ತಾರೆ ಅಷ್ಟೇ ಚೆನ್ನಾಗಿರೋ ರೀತಿ, ಬಟ್ ದೇ ಆರ್ ನಾಟ್. ಸೊ ಆ ರೀತಿ ಮಾಡ್ಕೋಬೇಡಿ, ಓಕೆನಾ. ಯಾಕಂದರೆ ನೆಕ್ಸ್ಟ್ 5 ವರ್ಷ ಆದಮೇಲೆ ಇವತ್ತಿನ ದಿನನ ನೀವು ನೆನೆಸ್ಕೊಂಡ್ರೆ ಅವಾಗ ಏಜ್ ಇತ್ತು, ಎಲ್ಲ ಅನುಕೂಲ ಇತ್ತು, ಮನೆಯಲ್ಲೂ ಏನೂ ಕಷ್ಟ ಇರಲಿಲ್ಲ, ಎಷ್ಟು ಹಾಳು ಮಾಡ್ಕೊಬಿಟ್ಟೆ ಎಲ್ಲ ಜೀವನನ. ಇವಾಗ ನೋಡಿ ಏಜ್ ಆಯಿತು, ಈ ರೀತಿ ಆಗಿದೆ, ನಾನು ತುಂಬ ವೇಸ್ಟ್ ಮಾಡಿದೆ ಜೀವನ ಅಂತ ಅನ್ನಿಸ್ಬಿಡುತ್ತೆ. ಸೊ ಆ ರೀತಿ ರಿಗ್ರೆಟ್ ಆಗೋ ರೀತಿ ಮಾಡ್ಕೋಬೇಡಿ, ಓಕೆ. ಸೊ ಕೊನೆಯದಾಗಿ ಈ ವಿಡಿಯೋ ಬಗ್ಗೆ ಏನಾದರೂ ಹೇಳಬೇಕಂದ್ರೆ ತುಂಬ ಚಿಕ್ಕ ವಿಡಿಯೋ ಮಾಡಿದ್ದೀನಿ, ಬಿಕಾಸ್ ದಿಸ್ ಈಸ್ ಸಮಥಿಂಗ್ ಡೀಪ್, ಓಕೆ. ಆ್ಯಂಡ್ ಇಟ್ ಈಸ್ ವೆರಿ ಸ್ಮಾಲ್ ಥಿಂಗ್ ಅಂತ ಅನ್ನಿಸ್ಬೋದು, ಬಟ್ ಇಟ್ ಈಸ್ ಅ ವೆರಿ ಡೀಪ್ ಒನ್. ಆ ಒಂದು ಕನೆಕ್ಷನ್ ಇರ್ತಾರೆ, ಅದನ್ನು ಬಿಟ್ಟಿರ್ತಾರೆ. ಈಗ ಹೇಳ್ತಿರೋದು ಆ ಥರದನ್ನೇ ನೀವು ಬಿಟ್ಟಿದ್ದೀರಾ. ಸೊ ಈಗ ನಿಮ್ಮ ಜೀವನದಲ್ಲಿ ಆಗುವಂಥ ಯಾವುದೇ ಒಂದು ನೋವಿಗೆ ನೀವು ಆಕಾಶನೇ ತಲೆ ಮೇಲೆ ಬಿತ್ತು ಇನ್ನು ಜೀವನನೇ ಇಲ್ಲ ಅಂತ ಅನ್ಕೊಂಡು ಕೂತ್ಕೊಂಡಿದ್ದು, ಇದು ನಿಮ್ಗೊಂದು ಎಚ್ಚರಿಕೆ ವಿಡಿಯೋ ಆಗಿರುತ್ತೆ. ಅಂತ ಒಂದು ಸಿಚುವೇಶನ್ಗಳನ್ನ ಎದುರಿಸಿ ಬಂದಿರೋವಂಥವ್ರು ನೀವು, ಇದೆಲ್ಲ ಯಾವ ಲೆಕ್ಕ ಅಲ್ವಾ ನಿಮಗೆ? ಅರ್ಥ ಆಗ್ತಿದ್ಯಾ? ಸೊ ನೀವು ಬದುಕ್ಬೋದು, ಬದುಕಿ ತೋರಿಸಿ, ಓಕೆ. ಸೊ ಎಸ್, ಕೊನೆಯದಾಗಿ ಹೇಳ್ಬೇಕಂದ್ರೆ ಇವತ್ತು ನಿಮ್ಮ ಲೈಫಲ್ಲಿ ಯಾರೇ ಒಬ್ರು ದೂರ ಆಗಿರಬಹುದು, ಅವ್ರು ಇಲ್ದೇ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನೀವು ಅಂದ್ಕೊಂಡಿರಬಹುದು. ಆದ್ರೆ ಅವ್ರು ಹೋದ್ರು ಕೂಡ ನೀವು ಇಷ್ಟು ದಿನ ಆದ್ರೂ ಇನ್ನೂ ಬದುಕಿದ್ದೀರಾ, ನೀವು ಸ್ಟ್ರಾಂಗ್ ಆಗಿದ್ದೀರಾ, ನಿಮ್ಮಲ್ಲಿ ಇನ್ನೂ ಒಂದು ತಾಳ್ಮೆ ಧೈರ್ಯ ಇದೆ ಬದುಕೋದಕ್ಕೆ. ಅರ್ಥ ಆಗ್ತಿದ್ಯಾ? ಸೊ ಇದರ ಅರ್ಥ ನೀವು ಯಾರನ್ನ ಕಳ್ಕೊಂಡಿದ್ದೀರಾ ಅಂತಲ್ಲ, ನೀವು ಗ್ರೋ ಆಗಿದ್ದೀರಾ ಲೈಫಲ್ಲಿ ಅಂತ, ಮೆಂಟಲಿ ಆ್ಯಂಡ್ ಫಿಸಿಕಲಿ. ಸೊ ಒಂದು ತಿಳ್ಕೊಬಿಡಿ, ಲೈಫಲ್ಲಿ ಯಾವಾಗಲೂ ಹೋಗೋರ್ನ ಹಿಡಿದಿಟ್ಕೊಳ್ಳೋ ಬದಲು ಅವ್ರು ಕಲ್ಸ್ಕೊಟ್ಟಂತಹ ಪಾಠನ ನೀವು ಹಿಡಿದಿಟ್ಕೊಳ್ಳಿ. ಸೊ ಹೋಗೋರ್ನ ಬಿಟ್ಟು ಕಳಿಸಿ. ಅರ್ಥ ಆಗ್ತಿದ್ಯಾ? ಗೊತ್ತಾಯ್ತಾ? ಸೊ ಯಾವಾಗಲೂ ಒಂದಿನ ಅವ್ರು ಇಲ್ಲದೆ ಆಗೋದೇ ಇಲ್ಲ ಅನ್ಕೊಂಡಿರೋರು ಕೂಡ ಇವತ್ತು ಬದುಕ್ತಾ ಇದ್ದಾರೆ. ಆ್ಯಂಡ್ ಈ ವಿಡಿಯೋ ನೋಡ್ತಿರೋಲ್ಲ ನೀವು ಕೂಡ ಅದ್ರಲ್ಲಿ ಒಬ್ಬರು ಆಗಿರಬಹುದು ಅಲ್ವಾ. ಸೊ ನಿಮ್ಗಿನ್ನೂ ಆ ಕೊರಗಿದ್ರೆ ಅದನ್ನ ಇವತ್ತೇ ಬಿಡಿ. ಆ್ಯಂಡ್ ಯಾರಾದರೂ ಸಾಧ್ಯನೇ ಇಲ್ಲ ಬದುಕಿರೋದಕ್ಕೆ, ಇವ್ರು ಇಲ್ಲದೆ ಅಂತ ಅನ್ಕೊಂಡಿದ್ರೆ, ಅಥವಾ ನಿರ್ಧಾರ ಮಾಡೋದಕ್ಕೂ ಸಾಧ್ಯ ಇಲ್ಲ, ಇವ್ರು ಇಲ್ಲದೆ ಯಾವ ಫಂಕ್ಷನಲ್ಲೂ ಖುಷಿ ಇಲ್ಲ ಅಂತ ಅನ್ಕೊಂಡಿದ್ರೆ, ಅಫ್ಕೋರ್ಸ್ ಈಗ ಡೆತ್ ಅದು ಇದು ಆದಾಗ ಬೇಜಾರು ಆಗುತ್ತೆ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಲೀವ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಲೀವ್, ಓಕೆ. ಸೊ ಬಿಡ್ಲೂ ಬೇಕು, ಬದುಕಲೂ ಬೇಕು. ಅರ್ಥ ಆಗ್ತಿದ್ಯಾ? ನೆನ್ಪಿಟ್ಕೊಳ್ಳಿ, ಓಕೆ. ಸೊ ಇಷ್ಟು ನಿಮಗೆ ಒಂದು ಒಳ್ಳೆ ಸಂದೇಶನ ಕೊಟ್ಟೆ ಅಂತ ಅಂದ್ಕೊಂಡಿದ್ದೀನಿ. ದಟ್ ಈಸ್ ಅ ಗುಡ್ ಫೀಲಿಂಗ್ ದಟ್ ಓಕೆ ಅವ್ರು ಇಲ್ಲದೆ ಇರೋದಕ್ಕಾಗೋದಿಲ್ಲ ಅನ್ನೋದು. ಬಟ್ ಎಲ್ಲೂ ಮೋಸ ನಡೀದಲೆ ಇಬ್ರು ಚೆನ್ನಾಗಿದ್ರೆ ದಟ್ ಈಸ್ ಫೈನ್ ಅಲ್ವಾ. ಬಟ್ ಏನೋ ಒಂದು ಆಯಿತು ಅಂದಾಗ ನೀವು ನಿಮ್ಮ ಜೀವನನ ಹಾಳು ಮಾಡ್ಕೊಳ್ದಲೆ ಬದುಕಿ ತೋರಿಸ್ಬೇಕು ಅನ್ನೋದೇ ನನ್ನ ಒಂದು ಸಂದೇಶ ನಿಮಗೆ, ಓಕೆ. ಸೊ ಓಕೆ ಗೈಸ್, ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ ಗೈಸ್. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಿ, ಓಕೆನಾ. ಆ್ಯಂಡ್ ನಿಮ್ಗೇನಾದರೂ ಹೇಳಬೇಕನ್ನಿಸ್ತು ಅಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡ್ಬಹುದು. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲಿಂಕ್ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ ಆಗಿದೆ, ನೀವು ಹೋಗಿ ಫಾಲೋ ಮಾಡಬಹುದು ಅಲ್ಲೂ ಕೂಡ, ಓಕೆ. ಆ್ಯಂಡ್ ಎಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.